ದೃಶ್ಯಗಳ ಸಮೇತ ಸಾಕ್ಷಿ ಸಮೇತ ದಂಧೆ ಹೇಗೆ ನಡೀತಾ ಇದೆ, ಯಾವ ಜಾಗದಲ್ಲಿ ನಡೀತಾ ಇದೆ, ಎಲ್ಲಿ ನಡೀತಾ ಇದೆ, ಹೇಗೆ ನಡೆಸ್ತಾ ಇದ್ದಾರೆ, ಇವರಿಗೆ ಯಾರ್ದೆಲ್ಲ ಕುಮ್ಮಕ್ಕಿದೆ, ಎಲ್ಲ ವಿಚಾರವನ್ನ ದೃಶ್ಯಗಳ ಸಮೇತ ನಿಮ್ಮ ಮುಂದೆ ಇಟ್ಟಿದ್ದೀವಿ. ರಾತ್ರಿ ಇಡೀ ನಮ್ಮ ತಂಡ ಅಲ್ಲಿಗೆ ಹೋಗಿ ಕಾರ್ಯಾಚರಣೆ ಮಾಡಿದೆ, ದೃಶ್ಯಗಳನ್ನು ತಂದಿದೆ, ನಿಮ್ಮ ಮುಂದೆ ಇಟ್ಟಿದೆ. ಅಷ್ಟೇ ಸಾಲದು, ನಾವು ಖುದ್ದಾಗಿ ಫೀಲ್ಡಲ್ಲಿ ನಿಂತು ಈ ಮಹಾ ದಂಧೆಯನ್ನ ಭೇದಿಸಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಅವರು ಆ ಒಂದು ಅಕ್ರಮ ನಡೀತಾ ಇದೆಯಲ್ಲ, ಮಹಾ ದಂಧೆ ನಡೀತಾ ಇದೆಯಲ್ಲ, ಆ ಜಾಗದಿಂದ ಒಂದು ವಾಕ್ತುರು ಮಾಡಿದ್ದಾರೆ. ಹೇಗೆ ನಡೆಸ್ತಾ ಇದ್ದಾರೆ ಇವರು ಈ ದಂಧೆಯನ್ನ ಅಂತ ನೋಡ್ಕೊಂಡು ಬರೋಣ. ನ್ಯೂಸ್ನ ಈ ಒಂದು ತನಿಖೆಗಾಗಿ ನಾವು ಇವತ್ತೇನು ಈ ಒಂದು ದೊಡ್ಡಬಳ್ಳಾಪುರ ಹಾಗೂ ಗೌರಿಬಿದನೂರು ರಸ್ತೆಯಲ್ಲಿ ಬಂದಿದ್ದೀವಿ. ನೋಡಿ, ಇಲ್ಲಿ ವಾಹನಗಳು ನಾವು ಚಿತ್ರೀಕರಣ ಮಾಡ್ತಾ ಇದ್ರೆ ಆಗಿಂದ ಈ ಕಡೆನೂ ಹೋಗ್ತವೆ, ಈ ಕಡೆಯಿಂದನೂ ಹೋಗ್ತವೆ. ಎಂಥ ವ್ಯವಸ್ಥಿತ ಜಾಲ ಇದು! ಎಷ್ಟರ ಮಟ್ಟಿಗೆ ಇವರ ಒಂದು ಅಕ್ರಮ ಒಂದು ದಂಧೆ ವ್ಯಾಪಿಸ್ಕೊಂಡಿದೆ ಅನ್ನುವಂಥದ್ದು ಈ ಮೂಲಕನೇ ನಮಗೆ ಗೊತ್ತಾಗುತ್ತೆ. ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಇನ್ನೊಂದಿಲ್ಲ ಅನ್ಸುತ್ತೆ. ಯಾಕೆ ಅಂದರೆ ಈ ಒಂದು ಜಾಗದಲ್ಲಿ ಸೆಕ್ಯೂರಿಟಿ ಥರ ಕೆಲಸ ಮಾಡ್ತಿದ್ದಾರಾ, ಕಾವಲುಗಾರರ ಥರ ಕೆಲಸ ಮಾಡ್ತಾ ಇದ್ದಾರಾ, ಅಥವಾ ಈ ಒಂದು ಅಕ್ರಮ ದಂಧೆಗೆ ಸೇಫ್ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದಾರಾ ಅನ್ನೋ ಹತ್ತಾರು ಪ್ರಶ್ನೆಗಳು ನಮ್ಮ ಮುಂದೆ ಇದೆ. ಯಾಕೆಂದ್ರೆ ನಾವು ನೋಡ್ತಾ ಇದ್ದೀವಿ, ಇಲ್ಲಿ ನಾವು ಶೂಟಿಂಗ್ ಬಂದಿದ್ದು ಸರಿ ಸುಮಾರು 11:30 ಗಂಟೆಗೆ, ಈಗ 3:30 ಗಂಟೆ ಆಗ್ತಾ ಇದೆ. ಇಷ್ಟರ ಮಧ್ಯೆ ನಾವು ಕಡಿಮೆ ಅಂದ್ರೂ ಈ ತರದ ಕಾರುಗಳು 10 ಕಾರುಗಳು ಇಲ್ಲಿ ಹಿಂಗೆ ಬರುತ್ತೆ, ಮತ್ತೆ ಹಿಂಗೆ ನೋಡ್ಕೊಂಡು ಹಿಂಗೆ ವಾಪಸ್ ಬರ್ತಾರೆ, ಮತ್ತೆ ಹಿಂಗೆ ಅಂದ್ರೆ ಈ ದಂಧೆಗೆ ಎಷ್ಟರ ಮಟ್ಟಿಗೆ ವ್ಯವಸ್ಥಿತವಾಗಿ ಈ ದಂಧೆಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಈ ಮೇಲ್ನೋಟದಲ್ಲೇ ನಮಗೆ ಗೊತ್ತಾಗ್ತಾ ಇದೆ. ಮತ್ತೆ ಗ್ರಾಹಕರಿಗೆ ವಂಚಿಸೋದಿದೆಯಲ್ಲ, ಒಬ್ಬ ಗ್ರಾಹಕ ಆ ಒಂದು ಕಂಪನಿಯ ಮಾಲೀಕನ ಮೇಲೆ ನಂಬಿಕೆ ಇಟ್ಟಿರ್ತಾನೆ, ಆ ಕಂಪನಿ ಮಾಲೀಕನಿಗೂ ಕೂಡ ಯಾವುದೇ ತರದ ವಿಚಾರಗಳು ಗೊತ್ತಿರೋದಿಲ್ಲ, ಇಲ್ಲಿ ಗ್ರಾಹಕರಿಗೂ ಕೂಡ ಯಾವುದೇ ತರದ ವಿಚಾರ ಗೊತ್ತಿರೋದಿಲ್ಲ. ಡ್ರೈವರ್ಗಳ ಅಡ್ಜಸ್ಟ್ಮೆಂಟ್ ನ ಮಾಡಿಕೊಂಡು ಡ್ರೈವರ್ಗಳಿಗೆ ಅಲ್ಪ ಸ್ವಲ್ಪ ಹಣಗಳನ್ನ ಅವರ ಕೈಗಿತ್ತು ಈ ತರದ ಅಕ್ರಮ ದಂಧೆಯನ್ನ ನಡೆಸ್ತಾ ಇದ್ದಾರೆ. ನಾವು 90ರ ದಶಕದಲ್ಲಿ 80ರ ದಶಕದಲ್ಲಿ ಕೇಳಿದ್ವಿ, ಬೆಂಗಳೂರಿನ ಹೊರವಲಯದಲ್ಲಿ ಆಯಿಲ್ ದಂಧೆ ನಡೀತದೆ ಅನ್ನುವಂಥ ವಿಚಾರ ಆಗ ಅಂಡರ್ ವರ್ಲ್ಡ್ ನಲ್ಲಿ ಪ್ರತಿಧ್ವನಿಸ್ತಾ ಇತ್ತು. ಇದನ್ನ ನಾವು ಯಾವ ವರ್ಡ್ ಅನ್ಬೇಕು ಅಂತ ನನಗೆ ನಿಜಕ್ಕೂ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂದ್ರೆ ಒಂದೇ ಹೈವೇನಲ್ಲಿ ಆಂಧ್ರ ಬಿಟ್ಟು ಕರ್ನಾಟಕ ಬಾರ್ಡರ್ ಎಂಟ್ರಿ ಆಗಿ ಬರ್ತಾ ಇದ್ದಂಗೆನೆ ಈ ತರದ ಪಾಯಿಂಟ್ಗಳು, ಈ ತರದ ಶೆಡ್ಗಳು 6-7 ಶೆಡ್ಗಳಿದೆ. ನಾವೆಲ್ಲ 6-7 ಶೆಡ್ಗಳನ್ನ ಕೂಡ ನೋಡ್ಕೊಂಡು ಬಂದಿರುವಂತದ್ದು. ಮತ್ತೆ ಈ ಒಂದು ಶೆಡ್ಗೆ ನಾವು ಬಂದು ನಿಂತಾಗ, ಇಲ್ಲೇ ಶೂಟ್ ಮಾಡಬೇಕು ಅಂತ ನಿಂತಾಗ, ಯಾಕೆಂದ್ರೆ ಎಲ್ಲ ಕಡೆ ಕೂಡ ಬೆಳಕಿನ ವ್ಯವಸ್ಥೆ ಇತ್ತು ಅಲ್ಲಿ, ಮತ್ತೆ ಅಲ್ಲಿ ಕಾವಲುಗಾರರಿದ್ದಾರೆ. ಎಷ್ಟು ಸಿಸ್ಟಮೆಟಿಕ್ ಆಗಿ ಅವ್ರು ಮಾಡ್ತಾ ಇದ್ದಾರೆ ಅಂದ್ರೆ ಟೋಲ್ ಜಾಗದಲ್ಲಿರುವಂತಹ ಅಂಗಡಿಯವರಿಗೂ ಕೂಡ ಅವರು ಇನ್ಫಾರ್ಮರ್ ಆಗಿ ಇಟ್ಕೊಂಡಿದ್ದಾರೆ. ನಾವು ಅಲ್ಲಿ ಹೋಗಿದ್ದ ತಕ್ಷಣನೇ ಅಂಗಡಿಯವರು ಕೂಡ ಆ ಮಾಲೀಕರಿಗೆ ಫೋನ್ ಮಾಡಿ ಹೇಳ್ತಾರೆ, ಈ ತರ ರಾಜ್ ನ್ಯೂಸ್ ತಂಡ ಬಂದಿದೆ, ಇಲ್ಲಿ ರಾಜ್ ನ್ಯೂಸ್ ನ ಕಾರ್ ನಿಂತಿದೆ ಅನ್ನೋ ಮಾಹಿತಿ ಹೋಗುತ್ತೆ. ಈ ತರದ ವ್ಯವಸ್ಥೆ ಬಹಳ ವ್ಯವಸ್ಥಿತವಾಗಿ ಇವತ್ತು ಈ ಒಂದು ಅಕ್ರಮ ದಂಧೆಕೋರರು ಏನಿದ್ದಾರೆ ಇವರು ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ ವ್ಯವಸ್ಥೆ ಯಾವ ಮಟ್ಟಿಗಿದೆ ಅಂದ್ರೆ ದಿನಕ್ಕೆ ಒಬ್ಬ ಈ ಶೆಡ್ ನ ಮಾಲೀಕ ಏನಿದ್ದಾನೆ 5ರಿಂದ 10 ಲಕ್ಷ ಸಂಪಾದನೆ ಮಾಡ್ತಾರೆ ಅನ್ನೋ ಮಾಹಿತಿ ರಾಜ್ ನ್ಯೂಸ್ ಬಳಿ ಇದೆ. ಅಷ್ಟೇ ಅಲ್ಲ, ಈ ಒಂದು ಅಕ್ರಮ ದಂಧೆಯ ಅನಾವರಣ ಮಾಡಲಿಕ್ಕೆ ಇವತ್ತು ರಾಜ್ ನ್ಯೂಸ್ ಏನು ಕಂಕಣ ತೊಟ್ಟು ನಿಂತಿತ್ತು. ಈ ಸಂದರ್ಭದಲ್ಲಿ ಇವತ್ತು ಈ ತನಿಖೆಯನ್ನ ಮಾಡಲೇಬೇಕು. ಯಾಕೆ ಅಂದ್ರೆ ಆಂಧ್ರದಿಂದ ಬರ್ತಕ್ಕಂಥ ಕಬ್ಬಿಣದ ಅದಿರು ಮತ್ತು ಉಕ್ಕುಗಳದ ಒಂದು ಸರಕುಗಳೇನಿದೆ ಇದು ಬೆಂಗಳೂರಿಗೆ ಸಪ್ಲೈ ಆಗುತ್ತೆ. ಬೆಂಗಳೂರಿನಲ್ಲಿ ನಿರ್ಮಾಣವಾಗುತ್ತಿರುವಂತಹ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಿಗೆ, ದೊಡ್ಡ ದೊಡ್ಡ ಸರ್ಕಾರಿ ಒಂದು ಕಾರ್ಯಕ್ರಮಗಳಿಗೆ ಯೂಸ್ ಆಗುವಂಥದ್ದು, ಕಟ್ಟಡಗಳ ನಿರ್ಮಾಣಕ್ಕೆ ಯೂಸ್ ಆಗುವಂಥದ್ದು, ಮತ್ತೆ ಒಬ್ಬ ಗ್ರಾಹಕನಿಗೂ ಕೂಡ, ಒಬ್ಬ ಮನೆ ಕಟ್ತಾ ಇದ್ದಾನೆ, ಒಬ್ಬ ಬಡವ ಅಂದ್ರೂ ಕೂಡ ಅವರು ಕೂಡ ಇಂಥದ್ದು ಇಲ್ಲಿಂದನೇ ಕೂಡ ಅದು ತರಿಸುವಂತ ವ್ಯವಸ್ಥೆ ಇದೆ. ಹಾಗಾಗಿ ಆ ಗ್ರಾಹಕನಿಗೆ ಎಷ್ಟರ ಮಟ್ಟಿಗೆ ಮೋಸವನ್ನ ಒಬ್ಬ ಗ್ರಾಹಕ ಸಹಿಸಬಹುದು ಅನ್ನುವಂಥದ್ದು, ಮತ್ತೆ ಒಬ್ಬ ಗ್ರಾಹಕರು ನೀಡಿರುವ ದೂರಿನ ಆಧಾರದ ಮೇಲೆ ಈ ಒಂದು ಚಿತ್ರೀಕರಣ ನಡೀತಾ ಇದೆ. ಅಷ್ಟೇ ಅಲ್ಲ, ಈ ಗ್ರಾಹಕರಿಗೆ ವಂಚಿಸುವುದರ ಜೊತೆಗೆ ಸರ್ಕಾರದ ತೆರಿಗೆಯಿಂದ ನುಣುಚಿಕೊಳ್ಳೋ ಪ್ರಯತ್ನವನ್ನ ಇವರೇನು ಮಾಡ್ತಾ ಇದ್ದಾರಲ್ಲ, ಸರ್ಕಾರಕ್ಕೆ ತೆರಿಗೆ ವಂಚನೆಯನ್ನು ಏನು ಮಾಡ್ತಾ ಇದ್ದಾರಲ್ಲ, ಏನು ಮಾಡ್ತಾ ಇದೆ? ಹಾಗಾದ್ರೆ ಸಂಬಂಧಪಟ್ಟ ಇಲಾಖೆಗಳು ಗೊತ್ತಿಲ್ವಾ, ಗೊತ್ತಿದ್ದು ಸುಮ್ಮನಿದಾರ, ಅಥವಾ ಅವ್ರಿಗೆ ಮಾಹಿತಿನೇ ಬರ್ತಾ ಇಲ್ವಾ ಅನ್ನುವಂತ ಪ್ರಶ್ನೆಗಳು, ಹಲವಾರು ಪ್ರಶ್ನೆಗಳು ನಮ್ಮ ಮುಂದೆ ಮೂಡುತ್ತೆ. ಈ ಒಂದು ಜಾಗದಲ್ಲಿ ಇರುವಂತಹ ಕಾವಲು ವ್ಯವಸ್ಥೆ ನೋಡಿದ್ರೆ ನಿಜಕ್ಕೂ ಇದು ಒಂದು ಆಶ್ಚರ್ಯಕರ ಸಂಗತಿ. ಯಾಕೆ ಅಂದ್ರೆ ಇಂತಹ ಅಕ್ರಮ ದಂಧೆಗೆ ಇಷ್ಟೊಂದು ಸೆಕ್ಯೂರಿಟಿನ, ಇಂಥ ಒಂದು ಅಕ್ರಮ ದಂಧೆಯಲ್ಲಿ ಪಾಲುದಾರರು ಅಂದ್ರೆ ಇಲ್ಲಿ ಯಾರಾದ್ರೂ ಬಂದ್ರೆ, ಯಾರಾದ್ರೂ ಅಕ್ರಮವನ್ನ ತಡೆದು ನಿಲ್ಸಕ್ಕೆ ಪ್ರಯತ್ನ ಪಟ್ರೆ ಅದಕ್ಕಂತಾನೆ ಬಾಡಿಗೆ ಗೂಂಡಾಗಳ ತರದ ಇರುವಂತಹವ್ರನ್ನ ಸಾಕಿಕೊಂಡಿದ್ದಾರೆ.
ಕಾರುಗಳನ್ನ ಕೊಟ್ಟಿದ್ದಾರೆ ಅವ್ರಿಗೆ. ಆ ಕಾರುಗಳಲ್ಲಿ ವಾಚ್ ಮಾಡ್ತಾ ಇರ್ತಾರೆ. ನಾವು ಆಗ್ಲೇ ಚಿತ್ರೀಕರಣ ಮಾಡಿದ್ವಿ. ಆ ಚಿತ್ರೀಕರಣದ ಸಂದರ್ಭದಲ್ಲೂ ನೋಡಿದ್ವಿ, ಒಂದು ಕಾರು ನಮ್ಮನ್ನೇ ನೋಡ್ಕೊಂಡು ಇಲ್ಲಿ ಬರ್ತಾರೆ, ಇಲ್ಲಿ ನಿಲ್ಲಿಸ್ತಾರೆ, ಮುಂದೆ ಹೋಗಿ ನಿಲ್ಲಿಸ್ತಾರೆ, ತಿರ್ಗಾ ತಿರ್ಗಿಸ್ಕೊಂತಾರೆ. ಅವರು ಕಾರಲ್ಲಿರೋರು ನಮ್ಮನ್ನ ಮೊಬೈಲ್ ಅಲ್ಲಿ ಶೂಟ್ ಮಾಡ್ತಾರೆ. ಏನು ವ್ಯವಸ್ಥೆ ಇದು? ಏನು ಅರ್ಥವನ್ನ ತೋರಿಸುತ್ತೆ? ನಿಜಕ್ಕೂ ಕೂಡ ಯಾವ ನಾವು ಜಾಗದಲ್ಲಿ ಇದೀವಿ ಅನ್ನೋದು ನಮಗೆ ಕೂಡ ಕನ್ಫ್ಯೂಸ್ ಆಗ್ತಾ ಇದೆ. ಯಾಕೆಂದ್ರೆ ಈ ನಾಡಿನಲ್ಲಿ ಇಷ್ಟೊಂದು ಪೊಲೀಸ್ ಬಂದೋಬಸ್ತ್ ಇದ್ದು ನಾವು ನೋಡಿದ್ದೀವಿ. ಪೊಲೀಸ್ ಇಲಾಖೆನಲ್ಲಿ ಎಂತೆಂತ ಮಹಾನ್ ನಿಷ್ಠಾವಂತ ಅಧಿಕಾರಿಗಳಿದ್ದಾರೆ. ಇಂಥ ಅಧಿಕಾರಿಗಳು ಇದ್ದು ಕೂಡ ಈ ತರದ ವ್ಯವಸ್ಥೆಯ ಅನ್ನುವಂತಹ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆ. ಅಷ್ಟೇ ಅಲ್ಲ, ಈಗಾಗಲೇ ನಾವು ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನ ಕೊಟ್ಟು ಅರ್ಧ ಗಂಟೆಗೂ ಹೆಚ್ಚು ಕಾಲ ಆಗಿದೆ. ಆದ್ರೆ ಇದುವರೆಗೂ ಕೂಡ ಇಲ್ಲಿ ಸ್ಥಳಕ್ಕೆ ಯಾವುದೇ ಒಬ್ಬ ಪೊಲೀಸ್ ಅಧಿಕಾರಿ ಕೂಡ ಬಂದಿಲ್ಲ. ಮತ್ತೆ ಸಂಬಂಧಪಟ್ಟವರು ಇಲ್ಲಿ ಇರುವಂತಹವರು ಒಬ್ರು 112ಗೆ ಫೋನ್ ಅನ್ನ ಮಾಡಿ ಕಂಪ್ಲೇಂಟ್ ಅನ್ನ ದೂರನ್ನ ಕೂಡ ದಾಖಲು ಮಾಡಿದ್ದಾರೆ. ಆದ್ರೆ 112ಗೆ ಫೋನ್ ಮಾಡಿದ್ರೆ ಅರ್ಧ ಗಂಟೆ ಆದ್ರೂ ಗಾಡಿ ಬರಲ್ವಾ ಅನ್ನುವಂತ ಪ್ರಶ್ನೆ ನಮ್ಗೆ. ಹಾಗಾದ್ರೆ ಇಲ್ಲಿಂದ ಪೊಲೀಸ್ ಇಲಾಖೆಯ ಠಾಣೆಗೆ ಎಷ್ಟು ದೂರ ಇದೆ? ಕಡಿಮೆ ಅಂದ್ರೂ ಇಲ್ಲಿಂದ ಸ್ಟೇಷನ್ 8 ರಿಂದ 10 ನಿಮಿಷದ ಒಳಗಾಗಿ ಇಲ್ಲಿ ಬರಬಹುದು. ನಮಗ್ ಗೊತ್ತಿರಬಹುದು. ರಾಜ್ ನ್ಯೂಸ್ ತಂಡ ಇಲ್ಲಿಗೆ ಬಂದಾಗ ರಾತ್ರಿ ಸರಿ ಸುಮಾರು 11:30 ಗಂಟೆ ಆಗಿತ್ತು. 11:30 ಗಂಟೆಯಿಂದ ಈಗ 3 ಗಂಟೆ ಆಗ್ತಾ ಇದೆ, 3:20 ಆಗ್ತಾ ಇದೆ. ಬಹುಶಃ ಈ ಸಂದರ್ಭದಲ್ಲೂ ಕೂಡ ರಾಜ್ ನ್ಯೂಸ್ ಇಲ್ಲಿ ತನಿಖೆ ವರದಿಯನ್ನ ಕೈಗೊಂಡಿದೆ. ಈಗಾಗಲೇ ಈ ಒಂದು ಶೆಡ್ ನಲ್ಲಿ ಸುಮಾರು 5-6 ಲಾರಿಗಳಿಗಿಂತ ಹೆಚ್ಚು ಲಾರಿಗಳು ಬಂದು ಇಲ್ಲಿ ಒಂದು ಅನ್ಲೋಡ್ ಮಾಡಿ, ಅಂದ್ರೆ ಲಾರಿನಲ್ಲಿ 5 ಟನ್ 10 ಟನ್ ಈ ತರದ ಕಬ್ಬಿಣದ ಅದಿರು ಮತ್ತು ಉಕ್ಕಿನ ಅದಿರುಗಳು ಇದ್ರೆ ಅದರಲ್ಲಿ ಕಡಿಮೆ ಅಂದ್ರೂ 100 kg 200 kg 300 kg ಅಷ್ಟು ಕಬ್ಬಿಣದ ಅದಿರುಗಳನ್ನ ಇಲ್ಲಿ ಅನ್ಲೋಡ್ ಮಾಡ್ತಾರೆ. ಆದ್ರೆ ಇಲ್ಲಿ ಅನ್ಲೋಡ್ ಮಾಡಿದ ನಂತರದಲ್ಲಿ ಆ ಲಾರಿಗಳು ಹೋಗಿ ಗ್ರಾಹಕರನ್ನ ತಲುಪುತ್ತೆ. ಆದ್ರೆ ಗ್ರಾಹಕರು ಅಲ್ಲಿ ವೇ ಬ್ರಿಡ್ಜ್ ಅಲ್ಲಿ ತೂಕ ಹಾಕಿರೋದ್ರಿಂದ ಮತ್ತೆ ಲೋಡ್ ಆಗಿರೋದ್ರಿಂದ ಆ ಒಂದು ನಂಬಿಕೆಯ ಮೇಲೆ ಗ್ರಾಹಕರು ಕೂಡ ಆ ಒಂದು ಮಾಲುಗಳನ್ನ ಎಷ್ಟೋ ಸಾರಿ ಈ ಒಂದು ಅಳತೆ ಮಾಡಲಿಕ್ಕೆ ಹೋಗೋದಿಲ್ಲ. ಹಾಗಾಗಿ ಅಂತಹ ಸಂದರ್ಭದಲ್ಲಿ ಗ್ರಾಹಕರಿಗೆ ಮೋಸ ನಡೀತಾ ಇದೆ. ಅಷ್ಟೇ ಅಲ್ಲ, ಇಲ್ಲಿ ಏನು ಅನ್ಲೋಡ್ ಆಗ್ತಾ ಇದೆ ಕಬ್ಬಿಣದ ಅದಿರು ಅಕ್ಷರಶಃ ವಿಥೌಟ್ GST ಯಾವುದೇ ಟ್ಯಾಕ್ಸ್ ಅನ್ನ ಸರ್ಕಾರಕ್ಕೆ ಪೇ ಮಾಡ್ತಾ ಇಲ್ಲ. ಯಾವುದೇ ಕೇಂದ್ರ ಸರ್ಕಾರಕ್ಕಿರ್ಲಿ ರಾಜ್ಯ ಸರ್ಕಾರ ಇವರ ಹೊಟ್ಟೆ ತುಂಬಿಸಿಕೊಳ್ಳೋದಕ್ಕೆ ಅಕ್ರಮದಾರಿಯನ್ನ ಇಟ್ಕೊಂಡಿದ್ದಾರೆ. ವೀಕ್ಷಕರೇ, ರಾಜ್ ನ್ಯೂಸ್ ತಂಡ ಇನ್ನೊಂದು ಲೋಕವನ್ನ ಅನಾವರಣ ಮಾಡ್ತಾ ಇದೆ. ಈ ಒಂದು ರೈಡ್ಗೆ ನಾವು ಬರೋ ಮುಂಚೆ ಬಂದಾದ್ಮೇಲೂ ಕೂಡ ಇವರ ವ್ಯವಸ್ಥೆ ಎಷ್ಟು ಬೃಹದಾಕಾರವಾಗಿ ಬೆಳೆದಿದೆ ಅಂದ್ರೆ ನೋಡಿ, ಈ ತರದ ಲಾರಿಗಳು ಬರುತ್ತೆ. ಈ ತರದ ಹೈವೇಗಳಲ್ಲಿ ಲಾರಿಗಳು ಬಂದಿದ್ದು ಕಬ್ಬಿಣದ ಅದಿರನ್ನ ತುಂಬಿಕೊಂಡು ಬಂದಿರುತ್ತೆ. ಈ ಲಾರಿಗಳೇನಿದೆ, ಈ ಲಾರಿಗಳು ಕಬ್ಬಿಣದ ಅದಿರನ್ನ ಇಲ್ಲಿ ಅನ್ಲೋಡ್ ಮಾಡ್ತಾರೆ. ಅನ್ಲೋಡ್ ಮಾಡೋ ಮೂಲಕ ಇಲ್ಲಿಯ ಒಂದು ಕರಾಳ ದಂಧೆಯನ್ನು ನಡೀತಾ ಇದೆ. ಇದು ಬಹುಶಃ ಎಷ್ಟರ ಮಟ್ಟಿಗೆ ವ್ಯಾಪಿಸ್ಕೊಂಡಿದೆ ಅಂದ್ರೆ ನಾವು ಇಲ್ಲಿ ಬಂದು ಶೂಟಿಂಗ್ ಮಾಡಬೇಕಾದ್ರೂ ಕೂಡ 10 ಕಾರುಗಳಲ್ಲಿ ಇಲ್ಲಿ ವಾಚ್ ಮಾಡೋದಕ್ಕೆ ಜನಗಳನ್ನ ಇಟ್ಟಿದ್ದಾರೆ. ಅಷ್ಟೇ ಅಲ್ಲ, 10 ಗಾಡಿಗಳಲ್ಲಿ ಸುತ್ತಾರೆ. ಇಲ್ಲಿ ಒಬ್ರು ಬಂದು ಶೂಟಿಂಗ್ ಮಾಡೋದಿರ್ಲಿ, ಇಲ್ಲಿ ಯಾರಾದ್ರೂ ಬರ್ತಾರ ಅಂತ ಅವರದೇ ಜನ ಕಾವಲಿಗೆ ಇರುವಂತಹ ದೊಡ್ಡ ಪ್ರಮಾಣದ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಇದು ಒಂದೇ ಶೆಡ್ ಅಲ್ಲ. ನಾವು ಈಗ ಇಲ್ಲಿ ತನಿಖೆಗೆ ಬಂದಿರುವಂತದ್ದು, ತನಿಖಾ ವರದಿಗೆ ಬಂದಿರೋದು ಇದು ಒಂದೇ ಶೆಡ್. ಆದ್ರೆ ಇದು ಒಂದೇ ಶೆಡ್ ಅಲ್ಲ. ಇದೇ ರಸ್ತೆಯಲ್ಲಿ ಕಡಿಮೆ ಅಂದ್ರೂ 5 ರಿಂದ 6 ಶೆಡ್ಗಳಿರೋ ಮಾಹಿತಿ ರಾಜ್ ನ್ಯೂಸ್ ಬಳಿ ಇದೆ. ರಾಜ್ ನ್ಯೂಸ್ ಇವತ್ತು ರಾತ್ರಿ ಏನು ತನಿಖಾ ವರದಿಯನ್ನ ಕೈಗೊಂಡಿದೆ ನೋಡಿ. ಈ ರಸ್ತೆಯಲ್ಲಿ ಏನು ನಡೀತಾ ಇದೆ ಅಕ್ರಮ ದಂಧೆ, ಲಾರಿಗಳಲ್ಲಿ ತುಂಬಿಕೊಂಡು ಹೋಗ್ತಾ ಇರುವಂತಹ ಕಬ್ಬಿಣದ ಅದಿರುಗಳ ಲಾರಿಗಳು ಈ ಶೆಡ್ಗಳಲ್ಲಿ ಬಂದು ಶೆಡ್ಗಳಲ್ಲಿ ಅನ್ಲೋಡ್ ಮಾಡೋ ಮುಖಾಂತರವಾಗಿ ಅವರ ಡ್ರೈವರ್ಗಳ ಜೇಬು ತುಂಬುತ್ತೆ, ಈ ಮಾಲೀಕನ ಜೇಬು ಕೂಡ ತುಂಬುತ್ತೆ. ಆದ್ರೆ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗುತ್ತೆ. ಅಷ್ಟೇ ಅಲ್ಲ, ಗ್ರಾಹಕರಿಗೆ ಗೊತ್ತಿಲ್ಲದೆ ಇರೋ ದೊಡ್ಡ ಮೋಸ ನಡೀತಾ ಇದೆ. ಈ ಒಂದು ಅಕ್ರಮ ದಂಧೆಯ ಕರಾಳದ ಕಥೆಯನ್ನ ನಿಮ್ಮ ಮುಂದೆ ತಂದಿಡ್ತಾ ಇದೆ ರಾಜ್ ನ್ಯೂಸ್. ಸರಿ ಸುಮಾರು ರಾತ್ರಿ 3 ಗಂಟೆ ಸಮಯದಲ್ಲಿ ಈ ಒಂದು ತನಿಖಾ ವರದಿಯನ್ನ ಕೈಗೊಂಡಿದ್ದೀವಿ. ಬಹುಶಃ ನಿಮ್ಗೆ ಗೊತ್ತಿರಬೇಕು, ನಾವು ಇಲ್ಲಿ ಬಂದು ರೈಡ್ ಮಾಡಿ, ಅಂದ್ರೆ ಇಲ್ಲಿ ಬಂದು ನಾವು ಶೂಟಿಂಗ್ ಮಾಡೋಕೆ ಪ್ರಾರಂಭ ಮಾಡಿದ್ದಾಗಿಂದ ಕಡಿಮೆ ಅಂದ್ರೂ ಅರ್ಧ ಗಂಟೆ ಆಗಿದೆ. ಪೊಲೀಸ್ ಇಲಾಖೆಗೂ ಕೂಡ ವಿಷಯವನ್ನ ಮುಟ್ಟಿಸಿದೀವಿ. ಆದ್ರೆ ಇಲ್ಲಿವರೆಗೂ ಕೂಡ ಇನ್ನೂ ಕೂಡ ಪೊಲೀಸ್ ಇಲ್ಲಿ ಬರುವಂತ ಕೆಲಸ ಮಾಡ್ತಾ ಇಲ್ಲ. ಅರ್ಧ ಗಂಟೆ ಫೋನ್ ಮಾಡಿದ್ರು ಕೂಡ, 112ಗೆ ಕಾಲ್ ಮಾಡಿದ್ರು ಕೂಡ ಯಾವುದೇ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ಇಲ್ಲಿ ಬರ್ತಾ ಇಲ್ಲ. ಏನ್ ನಡೀತಾ ಇದೆ ಇಲ್ಲಿ? ಯಾವ ಅಕ್ರಮ ದಂಧೆಯನ್ನ ಮಾಡ್ತಿದ್ದಾರೆ? ಯಾರೆಲ್ಲ ಇದರ ಹಿಂದಿದ್ದಾರೆ? ಇದರ ಹಿಂದೆ ದೊಡ್ಡ ಜಾಲನೆ ಇರುವಂತಹ ದೊಡ್ಡ ವ್ಯಕ್ತಿಗಳ ಕೈವಾಡ ಇರುವಂತಹದ್ದು ನಮಗೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಬಹಳ ವ್ಯವಸ್ಥಿತವಾಗಿ ಎಲ್ಲ ಕೆಲಸಗಳನ್ನ ಸಾರಾಸಗಟಾಗಿ ಇಲ್ಲಿ ಮುಗಿಸ್ತಾ ಇದ್ದಾರೆ. ಮತ್ತೆ
ಇಲ್ಲಿ ದಿನಕ್ಕೆ ಕಡಿಮೆ ಅಂದ್ರು ರಾಜ್ ನ್ಯೂಸ್ಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಅಕ್ರಮವಾಗಿ ದಿನಕ್ಕೆ 5 ರಿಂದ 10 ಲಕ್ಷ ರೂಪಾಯಿವರೆಗೂ ಸಂಪಾದನೆ ಮಾಡುವಷ್ಟು ಕಬ್ಬಿಣದ ಅದಿರುಗಳನ್ನ ಇಲ್ಲಿ ಲಪಟಾಯಿಸ್ತಾ ಇದ್ದಾರೆ, ಗ್ರಾಹಕರಿಗೆ ಮೋಸ ಮಾಡ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಲ್ಲ, ಇದೇ ಶೆಡ್ ನಲ್ಲಿ ಇವತ್ತು ಇದುವರೆಗೂ 5-6 ಲಾರಿಗಳು ಹೋಗಿರೋದನ್ನ ನಾವು ಚಿತ್ರೀಕರಣ ಮಾಡಿದೀವಿ. ಈಗಲೂ ಕೂಡ ಒಂದು ಲಾರಿ ಒಳಗಡೆ ಇದೆ, ನಾವು ಹೊರಗಡೆ ನಿಂತ್ಕೊಂಡೆ ಶೂಟ್ ಮಾಡ್ತಾ ಇದ್ದೀವಿ. ಪೊಲೀಸ್ ಇಲಾಖೆಗೂ ಕೂಡ ಮಾಹಿತಿ ನೀಡಿ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ರಾಜ್ ನ್ಯೂಸ್ಗಾಗಿ ರಾಘವೇಂದ್ರ ಗಂಗಾವತಿ.